75,000 ಹೇಳ್ತಾ ಇರೋದು, 65,000ಕ್ಕೆ ಫೈನಲ್ ಕೊಡ್ತೀನಿ. 65,000ಕ್ಕೆ? ಹಾಂ, 2,35,000ಕ್ಕೆ 2012 ಮಾಡಲ್ಲ? 12 ಮಾಡಲು 195. 195ಕ್ಕೆ Price? ಸರ್ ಬೆಸ್ಟ್ ಪ್ರೈಸ್ ಮಾಡ್ಕೊಡ್ತೀನಿ. ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ ಕಾಲ್ ಮಾಡಿದ್ರೆ ನಿಮಗೆ ಅದು ನಿಮ್ಮ ಚಾನಲ್ ಕಡೆಯಿಂದ ಒಂದೇ ಇದು ಸ್ಕ್ರೀನ್ ಶಾಟ್ ತೆಗೆದು ಹಾಕಿದ್ರೆ 10,000 ಡಿಸ್ಕೌಂಟ್ ಆಗುತ್ತೆ. ಇದು 195 ಹೇಳ್ತಿರೋದು, ನೆಗೋಷಿಯಬಲ್ ಆಗುತ್ತೆ. 2,85,000 ಕೊಡ್ತೀನಿ ಸರ್. 17 ಮಾಡಲ್ ಡೀಸೆಲ್? ಡೀಸೆಲ್ ಅಲ್ಲ ಸರ್, 3,85,000 ಫೈನಲ್ ಕೊಡ್ತೀನಿ. ಅಲ್ಲ 3,75 ಕೊಟ್ಬಿಡಿ ಸರ್. ಬನ್ನಿ ಸರ್, ಇನ್ನೊಂದು ಸ್ವಲ್ಪ ಸಣ್ಣ ಪುಟ್ಟ ನೆಗೋಷಿಯಬಲ್ ಮಾಡ್ಕೊಡ್ತೀನಿ. ನಿಮ್ಮ ಚಾನಲ್ನ ಫಾಲೋ ಮಾಡ್ಕೊಂಬಂದಿದ್ದೀವಿ ಅಂತ ಹೇಳಿದ್ರೆ 3,75,000ಕ್ಕೆ ಫೈನಲ್ ಕೊಡ್ತೀನಿ. 5,75,000? 5,75,000ಕ್ಕೆ 21 ಮಾಡಲು ಸರ್. ಬರೀ 70,000 ಅಲ್ಲ, 50,000 ತಗೊಂಬನ್ನಿ, ಮಿಕ್ಕಿದ್ದು ಫುಲ್ಲು ಲೋನ್ ಮಾಡಿಸ್ಕೊಡ್ತೀನಿ. ನೆಕ್ಸ್ಟ್ ಕಾರ್ಸಿಗೆ ಬಂದಿದ್ದೀನಿ. ನೆಕ್ಸ್ಟ್ ಕಾರ್ಸಲ್ಲಿ ಇವಾಗ ಎಷ್ಟು ಹಾಕಿದೆ ಸರ್? ಒಂದು 100 ವೆಹಿಕಲ್ಸ್ ಅವೈಲೇಬಲ್ ಇದೆ ಸರ್. 100 ವೆಹಿಕಲ್ಸ್? ಹೊಸ ಸ್ಟಾಕ್ಸು ಬಂದಿದೆ ಅಂತ? ಎಲ್ಲ ಹೊಸ ಸ್ಟಾಕ್ಸ್ ಸರ್, ಯಾವುದು ಹಳೇದು ಯಾವುದು ಇಲ್ಲ. ಮಾಡೆಲ್ ಗಾಡಿಗಳು? ಮಾಡಲ್ ಇದೆ, ಶೋರೂಮ್ ಹಿಸ್ಟ್ರಿ ಇರ್ತಕ್ಕಂಥ ಗಾಡಿಗಳೇ ಇರೋದೆಲ್ಲ. ನೆಕ್ಸ್ಟ್ ಕಾರ್ಸ್ ಅಡ್ರೆಸ್ ಸರ್? ನೆಕ್ಸ್ಟ್ ಕಾರ್ಸ್ ನಿಯರ್ ನಾಗರ್ ಮಾವಿ ನಮ್ಮೂರ್ ತಿಂಡಿ ಹೋಟೆಲ್ ಇದೆಯಲ್ಲ, ಓಕೆ. ಅದು ಅಂಡರ್ ಪಾಸ್ ಆಗಿದ್ದ ತಕ್ಷಣ ರೈಟ್ ಸೈಡ್ ಬಂದ್ರೆ ನಿಮ್ಗೆ ಎದುರುಗಡೆನೆ ನೆಕ್ಸ್ಟ್ ಕಾರ್ಸ್ ಬೋರ್ಡ್ ಕಾಣಿಸುತ್ತೆ. ಓಕೆ. ನಿಮ್ಗೆ ಗೊತ್ತಾಗಿಲ್ಲ ಅಂದ್ರೆ ವಾಟ್ಸಪ್ ಲಾಯ್ ಅಂತ ಕಳಿಸಿ, ನಂಬರ್ ಹಾಕಿರ್ತಾರೆ ಮೇಲ್ಗಡೆ, ಅದು ವಾಟ್ಸಪ್ ಲಾಯ್ ಅಂತ ಕಳಿಸಿದ್ರೆ ನಿಮಗೆ ಡೈರೆಕ್ಟ್ ಲೊಕೇಶನ್ ಬರುತ್ತೆ. ಓಕೆ. ಫಸ್ಟ್ ಗಾಡಿ ಹೋಗೋದಾರೆ ಈಕೋ ಹೋಗೋಣ ಹೇಳಿ ಸರ್. ಈಕೋ ಅದು ಕೂಡ 7 ಸೀಟ್ರು, FC ಇನ್ಶೂರೆನ್ಸ್ ಫ್ರೆಶ್ ಮಾಡಿಸ್ಕೊಡ್ತೀನಿ ಸರ್. ಓಕೆ. 2,10,000 ಕೊಡ್ತೀನಿ ಸರ್. 2,10,000ಕ್ಕೆ? ಇದು ಬೇಡ ಅಂದ್ರೆ ಓಮಿನಿ ಇದೆ ನೋಡಿ, ಮಾಡಲು ಗಾಡಿ 2017 ಮಾಡಲು ಸಿಂಗಲ್ ಓನರು, ಸಿವಿಲ್ ಚೆನ್ನಾಗಿದೆ, ನಿಮ್ಗೆ 2.5 ಲಕ್ಷ ಲೋನ್ ಮಾಡಿಸ್ಕೊಡ್ತೀನಿ. 2,90,000 ಹೇಳ್ತಾ ಇರೋದು, ಸಣ್ಣ ಪುಟ್ಟ ನೆಗೋಷಿಯಬಲ್ ಆಗುತ್ತೆ. ಗಾಡಿ ಕ್ಲೀನ್ ಆಗಿದೆ, ಯಾವುದೇ ರೀತಿ ₹1 ಕೆಲಸ ಇಲ್ಲ ಸರ್ ವೆಹಿಕಲ್ ಅಲ್ಲಿ. ಓಕೆ. ಲೋನ್ ಕೂಡ ಆಗುತ್ತೆ? ಲೋನ್ ಕೂಡ ಆಗುತ್ತೆ. ನೆಕ್ಸ್ಟ್ ವೆಹಿಕಲ್ I10 ಹೋಗೋದಾರೆ ಸರ್? I10 ಅದರಲ್ಲೂ ಕೂಡ ಆಟೋಮೆಟಿಕ್ 2010 ಮಾಡಲು ಸೆಕೆಂಡ್ ಓನರು, ಇದು ಕೂಡ ಫ್ರೆಶ್ FC ಇನ್ಶೂರೆನ್ಸ್ ಆಗಿರ್ತಕ್ಕಂಥ ವೆಹಿಕಲ್. ನಿಮಗೆ ಒಳ್ಳೆ ಬೆಸ್ಟ್ ಪ್ರೈಸಲ್ಲಿ ಕೊಡೋಣ ಸರ್. 2,75,000 ಹೇಳ್ತಾ ಇರೋದು, 2,50,000 ಸಣ್ಣ ಪುಟ್ಟ ನೆಗೋಷಿಯಬಲ್ ಆಗುತ್ತೆ. ಖಂಡಿತ. ಸ್ವಿಫ್ಟ್ ಆಪಲ್ ಶೇಪಲ್ಲಿ? ಸರ್ ಸ್ವಿಫ್ಟ್ ಆಪಲ್ ಶೇಪ್ ಸರ್, 2021 ಮಾಡಲು ಸಿಂಗಲ್ ಓನರು, VXA ವೇರಿಯಂಟು ಸರ್. ಬಜಾರಲ್ಲಿ 6.25 ಲಕ್ಷ ಇದೆ. ಫೈನಲ್ ಟು ಫೈನಲ್ 5,85,000 ಹೇಳ್ತಾ ಇರೋದು. ನಿಮ್ಮ ಚಾನಲ್ ಕಡೆಯಿಂದ ಬಂದ್ರೆ 5,75,000ಕ್ಕೆ ಮುಗಿಸ್ಕೊಡ್ತೀನಿ ಸರ್. 21 ಒರಿಜಿನಲ್ ವೆಹಿಕಲ್, 21 ಮಾಡಲು 5,75,000? 5,75,000ಕ್ಕೆ 21 ಮಾಡಲು ಸರ್. ಬರೀ 70,000 ಅಲ್ಲ, 50,000 ತಗೊಂಬನ್ನಿ, ಮಿಕ್ಕಿದ್ದು ಫುಲ್ಲು ಲೋನ್ ಮಾಡಿಸ್ಕೊಡ್ತೀನಿ. I10 ನೋಡೋದಾರೆ ಸರ್? I10 ಬಂದ್ಬಿಟ್ಟು 2011 ಮಾಡಲ್ ಸರ್, 12 ಮಾಡಲು ಸೆಕೆಂಡ್ ಓನರು ವಿತ್ ಸನ್ರೂಫ್ ಬರ್ತಕ್ಕಂಥ ವೆಹಿಕಲ್, ಆಟೋಮೆಟಿಕ್? ಇದು ಕೂಡ ಆಟೋಮೆಟಿಕ್ ಸರ್. ಪ್ರೈಸು 3,25,000 ಹೇಳ್ತಾ ಇರೋದು ಸರ್. ಫೈನಲ್ ಟು ಫೈನಲ್ ಈ ಗಾಡಿ ಸ್ಟಾಕ್ ಕ್ಲಿಯರೆನ್ಸ್ ಆಗಬೇಕಾಗಿರೋದ್ರಿಂದ 2,85,000ಕ್ಕೆ ಫೈನಲ್ ಕೊಡ್ತೀನಿ. 2,85,000ಕ್ಕೆ ಆಟೋಮೆಟಿಕ್, ಅದು ಸನ್ರೂಫ್ ಇರ್ತಕ್ಕಂಥ ವೆಹಿಕಲ್, ಫುಲ್ಲಿ ಟಾಪ್ ಅಂಡ್ ಏರ್ ಬ್ಯಾಗ್ ಎಲ್ಲ ಬರ್ತಕ್ಕಂಥ ವೆಹಿಕಲ್ ಸರ್. ನಿಮ್ಗೆ ABS ಏರ್ ಬ್ಯಾಗ್ ಎಲ್ಲ ಬರ್ತಕ್ಕಂಥ ವೆಹಿಕಲ್. ಓಕೆ. ನೆಕ್ಸ್ಟ್ ವೆಹಿಕಲ್ ಹೋಗ್ತಿದ್ರೆ ಇನ್ನೊಂದು ಜನ್ ಇರೋದು ಸರ್, ಮಾರ್ಕೆಟ್ ಅಲ್ಲಿ ತುಂಬಾ ಡಿಮ್ಯಾಂಡ್ ಇರ್ತಕ್ಕಂಥ ವೆಹಿಕಲ್. ಹೌದು. ಅದು ಕೂಡ 2030 ತನಕ FC ಇರ್ತಕ್ಕಂಥ ವೆಹಿಕಲ್ ಸರ್. ಓಕೆ. FC ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇರ್ತಕ್ಕಂಥ ವೆಹಿಕಲ್. 75,000 ಹೇಳ್ತಾ ಇರೋದು, 65,000ಕ್ಕೆ ಫೈನಲ್ ಕೊಡ್ತೀನಿ. 65,000ಕ್ಕೆ? ಹಾ. ಹಾಗೆ ನೆಕ್ಸ್ಟ್ ವೆಹಿಕಲ್ ನೋಡ್ತೀರಾ ಸರ್? ಡೆಸ್ಟರ್, ಅದು ಕೂಡ ಡೀಸೆಲ್ ಗಾಡಿ, ಫುಲ್ಲಿ ಟಾಪ್ ಅಂಡ್ ವೇರಿಯಂಟ್. ನಿಮಗೆ 2,45,000 ಹೇಳ್ತಾ ಇರೋದು, ನೆಗೋಷಿಯಬಲ್ ಆಗುತ್ತೆ. ಮೇಲ್ ಕಾಣ್ತಿರೋ ನಂಬರ್ ಕಾಲ್ ಮಾಡಿ ಫುಲ್ ಡೀಟೇಲ್ಸ್ ವಾಟ್ಸಪ್ ಮಾಡ್ತೀನಿ ನಾನು ನಿಮಗೆ. ಅದು I20 ಆಸ್ತಾ ಟಾಪ್ ಎಂಡ್ ಸರ್? ಅದರಲ್ಲೂ ಡೀಸೆಲ್ ವೇರಿಯಂಟ್ ಸರ್. ಡೀಸೆಲ್ 2012 ಮಾಡಲು, 3ನೇ ಓನರ್ ವೆಹಿಕಲ್ ಆಗಿರುತ್ತೆ ನಿಮಗೆ ಸರ್. ಸಿಂಗಲ್ ಓನರ್ ಆಗಿದ್ರೆ 3.5 ಲಕ್ಷ ಕಮ್ಮಿ ಕೊಡಲ್ಲ. 3ನೇ ಓನರ್ ಆಗಿರೋದ್ರಿಂದ ನಿಮಗೆ 2,35,000ಕ್ಕೆ ಫೈನಲ್ ಕೊಡ್ತೀನಿ. ಗಾಡಿ ಒರಿಜಿನಲ್ ಇದೆ, ಡೀಸೆಲ್ ವೇರಿಯಂಟ್, 20+ ಮೈಲೇಜ್ ಕೂಡ ಬರುತ್ತೆ ನಿಮಗೆ. 2,35,000ಕ್ಕೆ 2012 ಮಾಡಲ್ಲ? 12 ಮಾಡಲು, 3ನೇ ಓನರ್ ವೆಹಿಕಲ್, ಫುಲ್ಲಿ ಟಾಪ್ ಅಂಡ್ ಏರ್ ಬ್ಯಾಗ್, ABS, ಮ್ಯಾಗ್ವಿಲ್ ಎಲ್ಲ ಬರುತ್ತೆ. ಫುಲ್ ಫೀಚರ್, ಮಣ್ಣು ಮಸಿ ಎಲ್ಲ ಬರುತ್ತೆ. ಟೈರ್ ಕಂಡೀಷನ್ ಹೋದ್ರೆ ಟೈರ್ ಕಂಡೀಷನ್ ಒಂದು 80-90% ಟೈರ್ ಇದೆ. ಓಕೆ. NST ಬಂದ್ಬಿಟ್ಟು 2011 ಮಾಡಲು, 1,65,000 ಹೇಳ್ತಾ ಇರೋದು, ನೆಗೋಷಿಯಬಲ್ ಆಗುತ್ತೆ. I20 ಬಂದ್ಬಿಟ್ಟು 14 ಮಾಡಲು, ಪೆಟ್ರೋಲ್ ವೇರಿಯಂಟ್, ಸ್ಪೋರ್ಟ್ಸ್ ವೇರಿಯಂಟ್ ಆಗಿರುತ್ತೆ. 2,40,000 ಹೇಳ್ತಾ ಇರೋದು, ಇದು ನೆಗೋಷಿಯಬಲ್ ಆಗುತ್ತೆ. ಟಿಯಾಗೋ ಸರ್? ಟಿಯಾಗೋ 2017 ಮಾಡಲು, ಸಿಂಗಲ್ ಓನರ್, ಅದು ಕೂಡ ಡೀಸೆಲ್ ವೇರಿಯಂಟ್ ಸರ್. ಬಜಾರಲ್ಲಿ 3.5 ಲಕ್ಷ ಕಮ್ಮಿ ಇಲ್ಲ. 2,85,000 ಕೊಡ್ತೀನಿ ಸರ್. 17 ಮಾಡಲು ಡೀಸೆಲ್. ಓಕೆ. ನೆಕ್ಸ್ಟ್ ವೆಹಿಕಲ್ ಸರ್? ಸರ್ ಲಾರ್ಜೆ 2015 ಮಾಡಲು, ಸಿಂಗಲ್ ಓನರ್, RXZ ಡೀಸೆಲ್ ವೇರಿಯಂಟ್. ಇದು ಕೂಡ ಸರ್ 4,25,000 ಹೇಳ್ತಿರೋದು, ಒಂದು 4 ಲಕ್ಷಕ್ಕೆ ಆಗುತ್ತೆ. 4 ಲಕ್ಷಕ್ಕೆ ರೆನಾಲ್ಡ್ ಲಾರ್ಜ್ ಸಿಗ್ತಿರೋದು. ಇದು ಎರ್ಟಿಗಾ ಸೇಮ್ ಬರುತ್ತೆ ಅಂತ ಹೇಳ್ಬೋದು. ಮ್ಯಾಗ್ವಿಲ್ ಎಲ್ಲ ಫುಲ್ಲಿ ಟಾಪ್. ಅದರಲ್ಲೂ ಫುಲ್ಲಿ ಟಾಪ್ ಅಂಡ್ ಇರೋದ್ರಿಂದ ನಮಗೆ ಸನ್ರೂಫ್ ಇದೆಲ್ಲ, ಸನ್ರೂಫ್ ಅಂತೀನಿ, ರೂಫ್ AC ಬರುತ್ತೆ. ಟಾಪ್ ಎಂಡ್ ಆಗಿರೋದ್ರಿಂದ ರೂಫ್ AC ಕೂಡ ಬರುತ್ತೆ ಅಂತ ಹೇಳ್ಬೋದು. ರೆನಾಲ್ಡ್ ಲಾಡ್ಜ್ ಗಾಡಿ ಇದು, 7 ಸೀಟರ್. ಪ್ರೈಸ್ ಅಲ್ಲಿ ಇನ್ನೂ ಬೆಸ್ಟ್ ಪ್ರೈಸ್ ಮಾಡ್ಕೊಡ್ತೀನಿ. ನಮ್ಮ ನೆಕ್ಸ್ಟ್ ಕಾರ್ಗೆ ವಿಸಿಟ್ ಮಾಡಿ, ನಿಮ್ಮ ಚಾನಲ್ನ ಫಾಲೋ ಮಾಡ್ಕೊಂಬಂದಿದ್ದೀವಿ ಅಂತ ಹೇಳಿದ್ರೆ 3,85,000ಕ್ಕೆ ಫೈನಲ್ ಕೊಡ್ತೀನಿ. ಓಕೆ. 7 ಸೀಟರ್ ಲಾಡ್ಜ್. ನೆಕ್ಸ್ಟ್ ವೆಹಿಕಲ್ ಆಪಲ್ ಶೇಪಲ್ಲಿ ಸ್ವಿಫ್ಟ್ ಸರ್. ಇದು ಸೇಲ್ ಆಗಿದೆ, ಆ ಆಪಲ್ ಶೇಪ್ ಸ್ವಿಫ್ಟೂ ಸೇಲ್ ಆಗಿದೆ. ಇನ್ನ ನಮ್ಮಲ್ಲಿ ಸ್ಟಾಕ್ ಅಲ್ಲಿ ಎಲ್ಲ ರಬ್ಬಿಂಗ್ ಪಾಲಿಶ್ ಹೋಗಿದೆ ಸರ್. ಎಲ್ಲ 2020 ಮಾಡಲ್ ಇದೆ, 21 ಇದೆ, 23 ಇದೆ. ಅದು ಬೇಡ ಅಂದ್ರೆ
ಬೇರೆ ವೆಹಿಕಲ್ಗಳು ತರಿಸ್ಕೊಡ್ತೀನಿ ಬನ್ನಿ. ನೆಕ್ಸ್ಟ್ ವೆಹಿಕಲ್ ಬಂದ್ಬಿಟ್ಟು i10 ಇದೆ ಅವೈಲಬಲ್. 2008 ಮಾಡಲು ಸೆಕೆಂಡ್ ಓನರ್ FC ಇನ್ಶೂರೆನ್ಸ್ ರನ್ನಿಂಗ್ ಇರ್ತಕ್ಕಂಥ ವೆಹಿಕಲ್. 1,95,000 ಹೇಳ್ತಾ ಇರೋದು, ನೆಗೋಷಿಯಬಲ್ ಆಗುತ್ತೆ. 195ಕ್ಕೆ. Okay. ಸ್ಯಾಂಡ್ರೋ ಪ್ರೈಸ್ ಅಲ್ಲಿ ನಾವು ಕೊಡ್ತಾ ಇದೀವಿ i10. Okay, next ಅದು vehicle. ಬೇಡ ಅಂದ್ರೆ ವ್ಯಾಗ್ನರ್ ಇದೆ, 2011 ಮಾಡಲು ಸೆಕೆಂಡ್ ಓನರ್ ವೆಹಿಕಲ್. ಇದು 195 ಹೇಳ್ತಿರೋದು, ನೆಗೋಷಿಯಬಲ್ ಆಗುತ್ತೆ. VXI ವೇರಿಯಂಟ್ LXI ವೇರಿಯಂಟ್ 195ಕ್ಕೆ ನೆಗೋಷಿಯೇಟ್ ಆಗುತ್ತೆ. ಸರ್ ನಿಮ್ಗೆ ಓಲ್ಡ್ ಶೇಪ್ ಕೂಡ ಸಿಗಲ್ಲ ಸರ್ 195ಕ್ಕೆ. ಪೆಟ್ರೋಲ್ ವೇರಿಯಂಟ್, ಅದು ಟೈರ್ ಕಂಡೀಷನ್ ಎಲ್ಲ ಚೆನ್ನಾಗಿರ್ತಕ್ಕಂಥ ವೆಹಿಕಲ್, ಎಲ್ಲ ಒರಿಜಿನಲ್ ವೆಹಿಕಲ್ ಗಳಿರುತ್ತೆ. ಮ್ಯಾಗ್ವಿಲ್ ಹಾಕಿರೋ ಗಾಡಿ ಸ್ಯಾಂಟ್ರೋ ಸರ್ ಸ್ಯಾಂಟ್ರೋ 6 ಸೆಕೆಂಡ್ ಓನರ್ 1 ಲಕ್ಷ ಹೇಳ್ತಾ ಇರೋದು, ನೆಗೋಷಿಯಬಲ್ ಆಗುತ್ತೆ. FC ಇನ್ಶೂರೆನ್ಸ್ ಎಷ್ಟು ಆಗ್ಬೋದು ನೆಗೋಷಿಯಬಲ್? ಸರ್ 95,000 ಹೇಳ್ತಾ ಇರೋದು, 90,000 ನನ್ನ ಚಾನಲ್ ಕಡೆ ಬಂದ್ರೆ ಏನಾದ್ರು 90,000 ಫೈನಲ್ ಮಾಡಿ. ಇನ್ನೊಂದು ಚಾನಲ್, ಇನ್ನೊಂದು ಸರ್ ಇನ್ನೊಂದು ಚಾನಲ್ ಬೇಡ ಸರ್, ನಿಮ್ ಚಾನಲ್ ಕಡೆಯಿಂದ ಬಂದ್ರೆ 90,000 ಫೈನಲ್ ಮಾಡಿ. ಇನ್ನೊಂದು ಚಾನಲ್ ಬೇಡ ಅಂತಿದ್ರ 85 ಚಾನ್ಸ್ ಇದೆ. ನಿಮ್ಗೆ ಇದೇ ವಿಡಿಯೋಗೆ ಸೇಲ್ ಆಗುತ್ತೆ ಅಂತ ನಂಗೆ 100% ಗ್ಯಾರಂಟಿ ಇದೆ. ಅದರಿಂದ 90,000ಕ್ಕೆ ನಿಮಗೆ ಮ್ಯಾಗ್ವಿಲ್ ಇರೋ ಗಾಡಿ ಸಿಗ್ತಿರೋದು. ನೆಕ್ಸ್ಟ್ ಹೋಗ್ತಿದ್ರೆ ಇದು i10 2012 ಮಾಡಲು ಸಿಂಗಲ್ ಓನರ್ ಆಟೋಮೆಟಿಕ್. ಇದು ಕೂಡ ಸರ್ ನಮ್ಮಲ್ಲಿ ಆಟೋಮೆಟಿಕ್ i10 ಅಲ್ಲಿ ಒಂದು 7 ಗಾಡಿ ಇದೆ ಓಕೆ ಸ್ಟಾಕ್ ಅಲ್ಲಿ. ಇದು 12 ಸಿಂಗಲ್ ಓನರ್ 325 ಹೇಳ್ತಾ ಇರೋದು, 2,95,000 ಫೈನಲ್ ಆಗುತ್ತೆ. ಸ್ಪೋರ್ಟ್ಸ್ ವೇರಿಯಂಟ್ ಆಗಿರುತ್ತೆ. ಓಕೆ, ನೆಕ್ಸ್ಟ್ ವೆಹಿಕಲ್ ಹೋಗ್ತಾರೆ ಕ್ವಿಡ್ ಒಂದಿರೋದು. ಸರ್ ಕ್ವಿಡ್ 16 ಮಾಡಲು ಸಿಂಗಲ್ ಓನರ್ ಸರ್ 275 ಹೇಳ್ತಾ ಇರೋದು, 2,50,000ಕ್ಕೆ ಫೈನಲ್ ಮಾಡ್ಕೊಡ್ತೀನಿ. 17 ಸಿಂಗಲ್ ಓನರ್ 30 ವೇರಿಯಂಟ್, 40,000 ಡೌನ್ ಪೇಮೆಂಟ್ ತಗೊಬನ್ನಿ ಸರ್. 40,000 ಸಾಕು. ಸಾಕಾ? ನೆಕ್ಸ್ಟ್ ವೆಹಿಕಲ್ ಹೋಗ್ತಾರೆ ಡೀಸೆಲ್ ವೇರಿಯಂಟ್ ಸ್ವಿಫ್ಟ್. ಸರ್ ಶಿಫ್ಟು 12 ಟೈಪ್ 2 ವೇರಿಯಂಟು ನಿಮಗೆ. ಓಕೆ, ಪ್ರೈಸ್ ಬಂದ್ಬಿಟ್ಟು 3,10,000 ಹೇಳ್ತಾ ಇರೋದು, 3 ಲಕ್ಷ ಇನ್ನೂ 5,000 ಕಮ್ಮಿ ಕೊಡ್ತೀನಿ. 295ಗೆ ಫೈನಲ್ ಆಗುತ್ತೆ ನಿಮಗೆ. ಓಕೆ, ನೆಕ್ಸ್ಟ್ ಇನ್ನೊಂದಿರೋದು ಈಕೋ ಪೆಟ್ರೋಲ್ CNG 20 ಮಾಡಲು ಸಿಂಗಲ್ ಓನರು 4.5 ಲಕ್ಷ ಹೇಳ್ತಾ ಇರೋದು, ಒಂದು 4,40,000 ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಒಂದು 50,000 ತಗೊಬನ್ನಿ, ಮಿಕ್ಕಿದ್ ಫುಲ್ ಲೋನ್ ಮಾಡ್ಸಿ. ಖಂಡಿತ. ನೆಕ್ಸ್ಟ್ ವೆಹಿಕಲ್ ಹೋಗ್ತಾರೆ ಹೋಂಡಾ ಅಮೇಜಾ, ಹೋಂಡಾ ಸಿಟಿನ ಯಾವ ಸರ್ ಹೋಂಡಾ ಅಮೇಜ್, ಅದರಲ್ಲೂ ಕೂಡ ಡೀಸೆಲ್ ವೇರಿಯಂಟ್ 25+ ಮೈಲೇಜ್ ಬರ್ತಕ್ಕಂಥ ವೆಹಿಕಲ್. ಓಕೆ, 14 ಮಾಡಲು ಸಿಂಗಲ್ ಓನರು. ವಿ ವೇರಿಯಂಟಾ? ವಿ ವೇರಿಯಂಟ್ ಆಗಿರುತ್ತೆ, ಟಾಪ್ ಎಂಡ್ ಆಗಿರೋದು. ನೋಡ್ಬೋದು ನೀವು ಯಾರು ಹುಡುಕ್ತಿರೋ VX ವೇರಿಯಂಟ್ ಟಾಪ್ ಎಂಡ್ ಆಗಿರುತ್ತೆ. ಹೋಂಡಾ ಅಮೇಜು 20 ಮೈಲೇಜ್ ಬರುತ್ತೆ. ಡೀಸೆಲ್ ವೇರಿಯಂಟು ಅಮೇಜು 25+ ಬರುತ್ತೆ, ಆರಾಮಾಗಿ ಬರುತ್ತೆ. ಪ್ರೈಸ್ ಸರ್ ಪ್ರೈಸು 4.25 ಹೇಳ್ತಾ ಇರೋದು ಸರ್. ಅಲ್ಲ ಸರ್, 3,85,000 ಫೈನಲ್ ಕೊಡ್ತೀನಿ. ಅಲ್ಲ, 3.75 ಕೊಟ್ಬಿಡಿ ಸರ್. ಬನ್ನಿ ಸರ್, ಇನ್ನೊಂದು ಸ್ವಲ್ಪ ಸಣ್ಣ ಪುಟ್ಟ ನೆಗೋಷಿಯಬಲ್ ಮಾಡ್ಕೊಡ್ತೀವಿ. ಚಿಕ್ಕ ಗಾಡಿ ಆರಾಮಾಗಿ ಎಲ್ಲ ಕಡೆ ನುಗ್ಗಿಸ್ಬೋದು ಗಾಡಿ. ಅದರಲ್ಲೂ AC ಪವರ್ ಶೇರಿಂಗ್ ಇರ್ತಕ್ಕಂಥ ವೆಹಿಕಲ್. ಗಾಡಿ ಮಾತ್ರ ಇದು ಕೂಡ 25+ ಮೈಲೇಜ್ ಬರುತ್ತೆ. ಕ್ಲಾಸ್ ಆಗಿದೆ ಗಾಡಿ, ಕ್ಲಾಸ್ ಆಗಿದೆ. ಪ್ರೈಸು 15 ಸೆಕೆಂಡ್ ಓನರ್. ಪ್ರೈಸ್ 1.55 ಹೇಳ್ತಾ ಇರೋದು, 1.45 ಫೈನಲ್ ಆಗುತ್ತೆ. 15 ಸೆಕೆಂಡ್ ಓನರ್ 1.45 ಟ್ವಿಸ್ಟ್ ಆಟೋಮೆಟಿಕಾ? ಅಲ್ಲ, ಮ್ಯಾನ್ಯುವಲ್ ಆಗಿ 25+ ಮೈಲೇಜ್ ಬರುತ್ತೆ. ಗಾಡಿ ಮಾತ್ರ 25 ಅಂತ 100% ಬರುತ್ತೆ. ಗಾಡಿ ನಿಮಗೆ ತೋರಿಸ್ಬಿಡ್ತೀನಿ. ಯಾರು ಚಿಕ್ಕ ವೆಹಿಕಲ್ ನಿಮಗೆ ನ್ಯಾನೋ ಬೇಕು ಅನ್ನೋರಿಗೆ ತುಂಬ ಜನ ನೋಡ್ತಿರ್ತಾರೆ. ಈ ಗಾಡಿ ನಿಮಗೆ ಇಂಟೀರಿಯರ್ ಕೂಡ ತೋರಿಸ್ತೀನಿ ಇಲ್ಲಿಂದಾನೆ. ಗಾಡಿ ಎಲ್ಲೂ ತೊಗೊಂಡು ಇವೊಂದು ಟೈರ್ ಕೂಡ ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ ಅಂತ ಹೇಳ್ಬೋದು. 90% ಇದೆ ಟೈರ್. ಆಲ್ಮೋಸ್ಟ್ ನೀವು FC ಕೂಡ ರನ್ನಿಂಗ್ ಇರುತ್ತೆ. ಬಿಕಾಸ್ 14 ಸರ್ 2 ವೀಲರ್ ಓಡೋ ಬದಲು ಸೇಫ್ಟಿಯಾಗಿ ಕಾರಲ್ಲಿ ಓಡಾಡ್ಬೋದು ಸರ್. AC ಚಿಲ್ ಆಗಿದೆಯಾ? AC ಫುಲ್ ಚಿಲ್ ಆಗಿದೆ, ಪಕ್ಕಾ ಇದೆ. ಈ ಕಡೆ ನೋಡೋದ್ರೆ ಎಲ್ಲ ಮಾಡೆಲ್ ಗಾಡಿಗಳಿರೋದು. ಇದು ಕೂಡ ಎಲ್ಲ ಶೋರೂಮ್ ಹಿಸ್ಟ್ರಿ ಇರ್ತಕ್ಕಂಥ ಗಾಡಿಗಳು. ನೀವು ಮಾತಾಡಕ್ಕೆ ಬಿಡಲ್ಲ, ನಾನೇ ಮಾತಾಡಿ ಮುಗಿಸ್ತಾ ಇರ್ತೀನಿ. ವೆನ್ಯೂ 2024 ಮಾಡಲು ಸಿಂಗಲ್ ಓನರ್, ಸನ್ರೂಫ್ ಫುಲ್ಲಿ ಟಾಪ್ ಅಂಡ್ SX ವೇರಿಯಂಟ್ ಆಗಿರುತ್ತೆ. ಪುಷ್ ಬಟನ್ ಸ್ಟಾರ್ಟ್ 70,000 ಓಡಿದೆ. ಶೋರೂಮ್ ಹಿಸ್ಟ್ರಿ ಸರ್. ಬಜಾರಲ್ಲಿ ನಿಮ್ಗೆ 11.25 ಲಕ್ಷ ಕಮ್ಮಿ ಕೊಡಲ್ಲ ಸರ್. 11.5 ಹೇಳ್ತಾ ಇರೋದು, ನೆಗೋಷಿಯಬಲ್ ಆಗುತ್ತೆ. ಇನ್ನೊಂದು ಪ್ರೈಸು ಬೆಸ್ಟ್ ಪ್ರೈಸ್ ಸರ್. ಬೆಸ್ಟ್ ಪ್ರೈಸ್ ಮಾಡ್ಕೊಡ್ತೀನಿ. ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ ಕಾಲ್ ಮಾಡಿದ್ರೆ ನಿಮಗೆ, ಅದು ನಿಮ್ಮ ಚಾನಲ್ ಕಡೆಯಿಂದ ಒಂದೇ ಇದು ಸ್ಕ್ರೀನ್ ಶಾಟ್ ತೆಗೆದು ಹಾಕಿದ್ರೆ 10,000 ಡಿಸ್ಕೌಂಟ್ ಆಗುತ್ತೆ. 10,000 ಡಿಸ್ಕೌಂಟ್ ಆಗುತ್ತೆ. ಸಬ್ಸ್ಕ್ರೈಬ್ ಮಾಡ್ಕೊಂಡ್ ಬರ್ಬೇಕು. ಆ ಸಬ್ಸ್ಕ್ರೈಬ್ದು ಇದು ಸ್ಕ್ರೀನ್ ಶಾಟ್ ಬರ್ಬೇಕಲ್ವಾ ನಿಮಗೆ? ಸರಿ ಸರ್, ಕೊಡ್ಸಿದ್ರೆ ಅದಕ್ಕೂ ಡಿಸ್ಕೌಂಟ್ ಕೊಡೋಣ. ಬೆಸ್ಟ್ ಪ್ರೈಸ್ ಮಾಡ್ಕೊಡ್ತೀನಿ ಬನ್ನಿ. 11.5 ಹೇಳ್ತಾ ಇರೋದು. ನೆಕ್ಸ್ಟ್ ವೆಹಿಕಲ್ ಸರ್ 22 ಮಾಡಲು ಸಿಂಗಲ್ ಓನರ್, ಕೈಗಾರು ಸೆಕೆಂಡ್ ಓನರ್ ಆಗಿದೆ. 45,000 ಓಡಿದೆ. ಇದು ಶೋರೂಮ್ ಹಿಸ್ಟ್ರಿ ಇರ್ತಕ್ಕಂಥ ವೆಹಿಕಲ್ ಸರ್. ಅದರಲ್ಲೂ ಕೂಡ ನಿಮಗೆ ಫುಲ್ಲಿ ಟಾಪ್ ಅಂಡ್ ಪುಷ್ ಬಟನ್ ಆಗಿರುತ್ತೆ. AC ಪವರ್ ಶೇರಿಂಗ್, ಪವರ್ ವಿಂಡೋ, ಏರ್ ಬ್ಯಾಗ್, ABS ಫುಲ್ಲು ಫೀಚರ್ ಬರ್ತಕ್ಕಂಥ ವೆಹಿಕಲ್. ಬರೀ 45,000 ಓಡಿದೆ ಸರ್. 5.5 ಲಕ್ಷ ಹೇಳ್ತಾ ಇರೋದು, 5,35,000 ಕೊಡ್ತೀನಿ. 35,000 ಡೌನ್ ಪೇಮೆಂಟ್ ಆಗ್ಬೋದಾ ಸಿವಿಲ್ ಚೆನ್ನಾಗಿದ್ರೆ? ಸರ್ ಒಂದು 50,000 ತಗೊಂಬಂದು ಏನೋ ಮಾಡೋಣ. ಇನ್ನೊಂದು 15,000 ಎಕ್ಸ್ಟ್ರಾ ಹಾಕೊಂಬನ್ನಿ. ಕಿಗರು ಕೀ ಸ್ಟಾರ್ಟು, ಕೀಲೆಸ್ ಬರುತ್ತೆ ಗಾಡಿ, ನೋಡ್ಬೋದು. ಬಟನ್ ಸ್ಟಾರ್ಟ್, ಪುಷ್ ಬಟನ್ ಸ್ಟಾರ್ಟು. ನೆಕ್ಸ್ಟ್ ಎರ್ಟಿಗಾ ನೋಡೋದಾದ್ರೆ, ಎರ್ಟಿಗಾ 19 ಸಿಂಗಲ್ ಓನರ್ ಆಟೋಮೆಟಿಕ್ಕು ಸರ್. ಸಿಟಿಗೂ ಓಕೆ, ಲಾಂಗ್ ಡ್ರೈವ್ಗೂ ಓಕೆ, ಒಳ್ಳೆ ಗಾಡಿ ಇದೆ. 19 ಸಿಂಗಲ್ ಓನರು. ಹಿಂದ್ಗಡೆ ಕೂತವ್ರಿಗೆ ಆರಾಮಾಗಿ AC ಬರುತ್ತೆ, ಬಿಕಾಸ್ ರೂಫ್ AC ಇರುತ್ತೆ. VXI ಆಪ್ಷನಲ್. ಪ್ರೈಸ್ ಬಂದ್ಬಿಟ್ಟು ನಿಮಗೆ ಬಜಾರಲ್ಲಿ ನಿಮಗೆ 17 ಮಾಡಲು 16 ಮಾಡಲು ಕೊಡೋ ಪ್ರೈಸ್ಗೆ ನಾನು 19 ಕೊಡ್ತಾ ಇದ್ದೀನಿ. 7,75,000 ಹೇಳ್ತಿರೋದು, ಒಂದು 7,65,000 ಫೈನಲ್ ಕೊಡ್ತೀನಿ. ನಾನೆಲ್ಲ 7,50,000 ಆಗ್ಬೋದು ಅಂತ ಯೋಚನೆ ಮಾಡ್ತಿದ್ದೆ ಸರ್. ಎದುರುಗಡೆ ಬನ್ನಿ ಕೂತ್ಕೊಂಡ್ರೆ ಸಣ್ಣ ಪುಟ್ಟ ಹೆಚ್ಚು ಕಮ್ಮಿ ಆಗೇ ಆಗುತ್ತೆ, ಯಾವುದೇ ವೆಹಿಕಲ್ ಆದ್ರೂ. ನಾನು ಇದೇ ಫೈನಲ್ ಅಂದ್ರೆ ಯಾರ ಬರ್ತಾರಾ? ಇಲ್ಲ. ಬಟ್ ಬಂದೇ ಹೋಗ್ತಾರೆ ಅಂತ ಕೇಳಿ ಪ್ರೈಸಲ್ಲಿ ಕಮ್ಮಿ ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ವೆಹಿಕಲ್ XL6 ಸರ್. XL6 19 ಸಿಂಗಲ್ ಓನರು. ಅದರಲ್ಲೂ ಕೂಡ ಟಾಪ್ ಎಂಡ್. ನಿಮಗೆ ನಿಮಗೆ ಇದು 21 ಸಿಂಗಲ್ ಓನರು.
75 ಸಾವಿರ ಓಡಿದೆ. ಇದು ಕೂಡ ಶೋರೂಮ್ ಹಿಸ್ಟ್ರಿ ಇರ್ತಕ್ಕಂಥ ವೆಹಿಕಲ್ ಸರ್. ಪ್ರೈಸ್ ಬಂದ್ಬಿಟ್ಟು ನಿಮಗೆ 9.5 ಲಕ್ಷ ಹೇಳ್ತಾ ಇರೋದು ಸರ್. ಫೈನಲ್ ಟು ಫೈನಲ್ ಒಂದು 8,80,000 ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. 880ಕ್ಕೆ XL6 ಸಿಗ್ತಿರೋ 21 ಮಾಡಲು ಓಡಿರೋದು 75,000 ಶೋರೂಮ್ ಹಿಸ್ಟ್ರಿ. ಎಲ್ಲ ಶೋರೂಮ್ ಹಿಸ್ಟ್ರಿ ಇರ್ತಕ್ಕಂಥ ವೆಹಿಕಲ್ಗಳು ಸರ್. ಬ್ರೀಜಾ ನೋಡ್ತೀರಾ ಸರ್ ಇದು ಶೋರೂಮ್ ಹಿಸ್ಟ್ರಿ ಇರ್ತಕ್ಕಂಥ ವೆಹಿಕಲ್ ಡೀಸೆಲ್ ZDI ಟಾಪ್ ಎಂಡ್ 19 ಸಿಂಗಲ್ ಓನರ್ ಸರ್. ಒಂದು 880 ಹೇಳ್ತಾ ಇರೋದು ಸರ್. ಒಂದು 860 ಫೈನಲ್ ಆಗುತ್ತೆ. 8,60,000ಕ್ಕೆ ಫೈನಲ್ ಆಗುತ್ತೆ. VXI ಸ್ವಿಫ್ಟ್ ಡಿಸೈರ್ ಸರ್ VX ಎಲ್ಲ ZX ಶಿಫ್ಟ್ ಡಿಸೈರ್. ಓಕೆ 14 ಮಾಡಲು ಸಿಂಗಲ್ ಓನರ್. ಇದು ಕೂಡ 77,000 ಓಡಿದೆ. ಪ್ರೈಸ್ ಬಂದ್ಬಿಟ್ಟು 485 ಹೇಳ್ತಾ ಇರೋದು ನೆಗೋಷಿಯಬಲ್ ಆಗುತ್ತೆ. 14 ಮಾಡಲ್ 14 ಸಿಂಗಲ್ ಓನರ್ ZXI. ಲೋನ್ ಬೇಕಂದ್ರೆ ನಿಮ್ಗೆ ಲೋನ್ ಕೂಡ ಆಗುತ್ತೆ. 75,000 ತಗೊಬನ್ನಿ, ಮಿಕ್ಕಿದ ಲೋನ್ ಮಾಡ್ಸೋಣ. ಓಕೆ ನೆಕ್ಸ್ಟ್ ವೆಹಿಕಲ್ ಹೋಗ್ತೀರಾ ಇನ್ನೊಂದು ಸರ್ ಇದು ಶಿಫ್ಟ್ ಡಿಸೈರ್ ಸರ್. ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತೀನಿ ಸರ್. 3,65,000ಕ್ಕೆ ಫೈನಲ್ ಕೊಡ್ತೀನಿ. 13 ಮಾಡಲು ಸಿಂಗಲ್ ಓನರ್ ವೆಹಿಕಲ್. 365ಕ್ಕೆ ಹಾಂ VXI ವೇರಿಯಂಟ್ ಆಗಿರುತ್ತೆ. ಪೆಟ್ರೋಲು. ಓಕೆ ನೆಕ್ಸ್ಟ್ ವೆಹಿಕಲ್ ಹೋಗ್ತಿದ್ರೆ ಈ ಕಡೆ ಬರೋದಾದ್ರೆ ಇನ್ನೊಂದು ಸ್ಕೋಡಾ ಸರ್. ಸ್ಕೋಡಾ ರ್ಯಾಪಿಡೋ 16 ಮಾಡಲು ಸಿಂಗಲ್ ಓನರ್. ಅದು ಕೂಡ ಡೀಸೆಲ್ ವೇರಿಯಂಟ್, ಫುಲ್ಲಿ ಟಾಪ್ ಎಂಡ್ ವೇರಿಯಂಟ್ ಆಗಿರುತ್ತೆ. ನಿಮಗೆ ಒಳ್ಳೆ ಮೈಲೇಜ್ ಬರುತ್ತೆ ಸರ್. ಸರನಲ್ಲಿ ನಿಮ್ಗೆ ಯಾವ ಗಾಡಿನ ಮೈಲೇಜ್ ಬರಲ್ಲ, ಅದಕ್ಕಿಂತ ಸೂಪರ್ ಆಗಿ ಒಳ್ಳೆ ಮೈಲೇಜ್ ಬರುತ್ತೆ ವೆಹಿಕಲ್. ಕಂಫರ್ಟ್ ಚೆನ್ನಾಗಿದೆ ಗಾಡಿದು. ಹಾ ಸರ್ ಸೂಪರ್ ಆಗಿದೆ. ಲಕ್ಸುರಿ ವೆಹಿಕಲ್ ಅಲ್ವಾ. ಸ್ಕೋಡಾ ಅಂದ್ರೆ ಮಾತಾಡಂಗೆ ಇಲ್ಲ ಸರ್. ಓಕೆ ಸರ್ ಪ್ರೈಸ್ ಬಂದ್ಬಿಟ್ಟು 5,25,000 ಹೇಳ್ತಾ ಇರೋದು ಸರ್. ಬೆಸ್ಟ್ ಡಿಸ್ಕೌಂಟ್ ಪ್ರೈಸಲ್ಲಿ ಕೊಡ್ತಾ ಇದ್ದೀನಿ. 4,75,000ಕ್ಕೆ ಫೈನಲ್ ಆಗುತ್ತೆ. ಸ್ಕೋಡಾ 16 ಸಿಂಗಲ್ ಓನರ್. ಅದರಲ್ಲೂ ಕೂಡ ಡೀಸೆಲ್ಲು, ನಿಮ್ಗೆ ಆಟೋಮೆಟಿಕ್ ವೇರಿಯಂಟು. ಓಕೆ ಆರಾಮಾಗಿ ಸಿಟಿಲಿ ಓಡೋಕ್ಕೆ ಗಾಡಿ ಬೆಸ್ಟ್ ಅಂತ ಹೇಳ್ಬೋದು. ಡೀಸೆಲ್ ಗಾಡಿ ಆಗಿರುತ್ತೆ, ಮೈಲೇಜು ಚೆನ್ನಾಗಿ ಬರುತ್ತೆ. ಇನ್ನೊಂದು ಡೀಸೆಲ್ ಅಲ್ಲಿ ಸ್ವಿಫ್ಟ್ ಡಿಸೈರ್ ಸರ್. ಸ್ವಿಫ್ಟ್ ಡಿಸೈರ್ 15 ಸೆಕೆಂಡ್ ಓನರ್, 390 ನೆಗೋಷಿಯಬಲ್. ಮತ್ತೆ i20 ಬಂದ್ಬಿಟ್ಟು 11 ಸೆಕೆಂಡ್ ಓನರ್, 245 ನೆಗೋಷಿಯಬಲ್. ಅದು ಬಂದ್ಬಿಟ್ಟು 15 ಮಾಡಲು ಸೆಕೆಂಡ್ ಓನರ್ ZXI ಶಿಫ್ಟ್. ಅದೊಂದು 475 ನೆಗೋಷಿಯಬಲ್. ಇದು ಒಳ್ಳೆ ಬೆಸ್ಟ್ ಪ್ರೈಸ್ ಅಲ್ಲಿ ಇದು ಕೊಡ್ತೀನಿ ಸರ್. 25 ಮಾಡಲು ಸಿಂಗಲ್ ಓನರ್, 7,000 ಓಡಿರ್ತಕ್ಕಂಥ ವೆಹಿಕಲ್, ಫುಲ್ಲಿ ಟಾಪ್ ಎಂಡ್ ಎಕ್ಸ್ಟರ್. 25 ಸಿಂಗಲ್ ಓನರ್, 7,000 ಓಡಿದೆ. 7,000 ಓಡಿದೆ. ಪ್ರೈಸ್ ಬಂದ್ಬಿಟ್ಟು 770 ಕೊಡೋಣ ಸರ್. 7,70,000ಕ್ಕೆ ಒಂದು 7,070,000 ಡೌನ್ ಪೇಮೆಂಟ್ ಆಗ್ಬೋದಾ ಸರ್? ಬನ್ನಿ ತಗೊಬನ್ನಿ, ಏನೋ ಚೆಕ್ ಮಾಡ್ತಾನೆ. ಸಿವಿಲ್ ಚೆನ್ನಾಗಿರೋ ನಿಮ್ಗೆ 90% ಲೋನ್ ಮಾಡಿ. ನೆಕ್ಸ್ಟ್ ವೆಹಿಕಲ್ ಹೋಗ್ತಾರೆ ಸಿಯಾಜು ಸರ್. ಸಿಯಾಜು 15 ಮಾಡಲು ZXI ಫುಲ್ಲಿ ಟಾಪ್ ಎಂಡ್ 3,85,000 ಕೊಡ್ತೀನಿ. ಅದರಲ್ಲೂ ಕೂಡ ಫುಲ್ ಟಾಪ್ ಎಂಡ್ ಆಗಿರೋದ್ರಿಂದ ಪುಷ್ ಬಟನ್, ಏರ್ ಬ್ಯಾಗ್, ABS ಎಲ್ಲ ಬರ್ತದೆ. ಟೈರ್ ಬ್ರ್ಯಾಂಡ್ ನ್ಯೂ ಟೈರ್ ಇದೆ 4. ಓಕೆ 385 ಕೊಡ್ತೀನಿ ಸರ್. 16 ಮಾಡಲ್. ಇನ್ನೂ ಸ್ಲೈಟ್ಲಿ ನೆಗೋಷಿಯಬಲ್ ಮಾಡ್ಕೊಡ್ತೀನಿ ಬನ್ನಿ. ನೆಕ್ಸ್ಟ್ ವೆಹಿಕಲ್ ಹೋಗ್ತಾರೆ ಸರ್. ಬೊಲೆನೋ 22 ಮಾಡಲು ಸಿಂಗಲ್ ಓನರ್, ಶೋರೂಮ್ ಹಿಸ್ಟ್ರಿ ಇರ್ತಕ್ಕಂಥ ವೆಹಿಕಲ್, ಫುಲ್ಲಿ ಟಾಪ್ ಎಂಡ್. ಪ್ರೈಸ್ ಬಂದ್ಬಿಟ್ಟು ನಿಮಗೆ 7,10,000 ಹೇಳ್ತಾ ಇರೋದು. ಒಂದು 6,90,000 ಆಗುತ್ತೆ. ಬನ್ನಿ ನಮ್ಮ ನೆಕ್ಸ್ಟ್ ಕಾರ್ ವಿಸಿಟ್ ಮಾಡಿ, ಇನ್ನೂ ಬೆಸ್ಟ್ ಪ್ರೈಸಲ್ಲಿ ಮಾಡೋಣ. ಅದು ಫ್ಯಾನ್ಸಿ ನಂಬರ್ ಆಗಿರುತ್ತೆ ಸರ್. ಅದು ನನ್ನ ಫೇವ್ರೇಟ್ ನಂಬರ್ 4004 ನಂಬರ್ ಆಗಿರುತ್ತೆ. ನೆಕ್ಸ್ಟ್ ವೆಹಿಕಲ್ ಹೋಗ್ತಾರೆ ವ್ಯಾಗ್ನರ್ 17 ಮಾಡಲು, ಓನರ್ ಒಂದು -3ನೇ ಓನರ್ ಆಗಿರ್ತಾರೆ. ಓಕೆ ಸರ್. ನಿಮಗೆ 11 ಮಾಡಲು 12 ಮಾಡಲು ಕೂಡ ಪ್ರೈಸಲ್ಲಿ ಕೊಡ್ತೀನಿ. ಅದರಲ್ಲೂ ಕೂಡ ಆಟೋಮೆಟಿಕ್. ಒಂದು 2,85,000 ಫೈನಲ್ ಆಗುತ್ತೆ.